ಶ್ರದ್ಧಾ ಮೇಡಮ್ನ ಈಗಲೇ ಮದುವೆ ಆಗು ಅಂತೇಳಿ ನಿನ್ನ ಹೆಂಡತಿ ಊರ್ ಮೇಲೆ ಹೇಳ್ತಾ ಇದ್ರೆ ನನ್ನ ಹೊಟ್ಟೆನಲ್ಲಿ ಎಂಥ ಸಂಕಟ ಆಗ್ತಿತ್ತು ಗೊತ್ತಿತ್ತಾ? ಅವರಿಬ್ಬರನ್ನು ಅಲ್ಲೇ ಹಂಗೆ ಹಾಕಿ ಹಿಂಗೆ ಹಿಡಿದು ಕಿತ್ತು ಚೂಡ್ದು ಹೊಸ್ಕಾಕಬೇಕು ಅಂತೇಳಿ ಅನಿಸ್ತು. ಆದರೆ ಎಂತ ಮಾಡಲಿ, ಧೈರ್ಯ ಬರಲಿಲ್ಲ ಮರೆಯ. ನಿನಗಿದಿಲ್ಲದೆ ಧೈರ್ಯ ಬರೋದಿಲ್ಲ ಅಲ್ಲ ನೋಡ. ನನ್ನ ಶ್ರದ್ಧಾನ ಯಾವ ಗಂಡಸು ಮುಟ್ಟೋದಕ್ಕೆ ಸಾಧ್ಯ ಇಲ್ಲ. ಏಯ್ ಮಾತು ಬದಲಾಯಿಸು. ಎಂತ ಅನ್ಕಂದ್ಯಾ? ಅವನಿಂದ ಕಿತ್ತು ನಿನಗೆ, ನಿನ್ನಿಂದ ಕಿತ್ತು ಅವನಿಗೆ, ಮಧ್ಯದಲ್ಲಿ ನನ್ನೆಂತ ಮಂಗ ಮಾಡ್ತೀಯಾ? ಇಲ್ಕಣ, ಅವ್ರು ಯಾವತ್ತಿದ್ರು ನನ್ನ ಶ್ರದ್ಧಾ ಮೇಡಮು. ಬಾಯಿ ಅಪ್ಪಿ ತಪ್ಪಿವು ನೀನು, ಎಂತ ಮಾತಾಡೋಕ್ಕಾಗ? ಏನೋ ಒಂದು ಮಾರ್ಯ, ಆ ಶ್ರದ್ಧಾ ಮೇಡಮ್ ಬಗ್ಗೆ ಚಿಂತೆ ಬಿಟ್ಬಿಡು. ಆಮೇಲೆ ಈ ಮಾತುಗೂ ಚಿಕ್ಕದಣಿ ಅಂತ ಹೇಳೋದನ್ನ ಈ ಕ್ಷಣದಿಂದನೇ ಬಿಟ್ಬಿಡು. ಮತ್ತೆಂತ ನಿಂತರ ಭೂಯಿ ಅನ್ನಕ್ಕ? ಆದಿತಿನೂ ಆಸೆ ನನಗಿಲ್ಲ ಮರೆಯ. ಏಯ್, ಅವನು ಭೂವಿನೂ ಅಲ್ಲ, ಚಿಕ್ಕದಣಿನೂ ಅಲ್ಲ, ಅವನ ತಣಿಗಳ ಮಗನೇ ಅಲ್ಲ. ಇದೆಂತದ ಮರೆಯ, ಹೊಸ ಕತೆ ಹೇಳ್ತಿದ್ಯಲ್ಲ? ಅಲ್ಲ, ನಾನು ನಿನ್ನ ಕರ್ಕೊಂಬಂದಿದ್ದಲ್ದ? ಹೌದೋ, ನಾವೇ ಕರ್ಕೊಂಬಂದಿದ್ದು. ಈಗ ನಾವೇ ಓಡಿಸ್ತಾ ಇದೀವಿ ಅವನ್ನ ಇಲ್ಲಿಂದ. ಅಯ್ಯೋ ಥೂ, ಎಂತ ಸಮ ಹೇಳಿ ಮರ, ಇಲ್ಲಾಂದ್ರೆ ಇನ್ನು 2 ನಿಮಿಷಕ್ಕೆ ನಂಗೆ ಹುಚ್ಚಿಡುತ್ತೆ ಕಣೋ. ಇದು ಕಣ ಮನ, ನನಗೆ ಶ್ರದ್ಧಾ ಮೇಡಮ್ ಬೇಕಷ್ಟೇ, ಅದಕ್ಕೆ ಎಂತ ಮಾಡಬೇಕು ಅಂತೇಳಿ ಸಮ ಹೇಳ. ಬಾಯ್ಲಿ. ಏ ಬೋನ, ಅಯ್ಯೋ ಇದಿಷ್ಟನ್ನು ಯಾವ ಎಡವಟ್ಟಿಲ್ದಂಗೆ ಯಾರ ಹತ್ರನೂ ಬಾಯಿ ಬಿಡದೆ ಮಾಡು. ಮಿಕ್ಕಿದ್ದನ್ನು ನೋಡ್ಕೋತೀನಿ. ಹೊರಡು. ಬೋನ, ಇದ್ರಾಗೆ ನಿನ್ನ ಕಿತಾಪತಿ ಅಂತ ಇಲ್ಲ ಅಲ್ದ? ಯಾಕೆಂದ್ರೆ ಆಮೇಲೆ ನನಗೆ ಹಿಂಗೆ ಹೇಳಿ ನೀನು ಆಮೇಲೆ ಶ್ರದ್ಧಾ ಮೇಡಮ್ ನನಗೆ ಮದಿ ಮಾಡಿಸ್ತೆ ಅಂತ ಗೊತ್ತಾಯ್ತು ಮರೆ. ಅಷ್ಟೇ, ಎಂತ ಇಲ್ಲ. ನೀ ಹೇಳಿ ಮಾಡ್ದೆ. ಥ್ಯಾಂಕ್ಸ್. ಏನೋ ಪಚ್ಚಿ, ಎಲ್ಲಿಗೆ ಬಂತು ನಿಂದು ಶ್ರದ್ಧಂದು ಲವ್ ಸ್ಟೋರಿ? ಏನು ಇತ್ತೀಚೆಗೆ ಹೆಲ್ಪ್ ಕೇಳೋಕ್ಕೆ ಬರ್ತಾ ಇಲ್ಲ? ಏನಪ್ಪ ಸಮಾಚಾರ? ನಿಮಗೆ ಎಂತದ ಲವ್ ಮಾಡಿಸೋದು, ಮದಿ ಮಾಡಿಸೋದು, ಇದು ಬಿಟ್ಟರೆ ಬೇರೆ ಕೆಲಸ ಇಲ್ಲ? ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪ ಅವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರೆ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ, ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಹಟ್ಟಿ ವಾಚ್ಮ್ಯಾನು.
ನಾನು ಅರ್ಜೆಂಟಾಗಿ ರಾಮನಗರ ಹೋಗಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ. ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನೆ ಅವನು. ಮೊನ್ನೆನಾ? ಹಾಂ, ಶಿವು ಇರಬೇಕು. ಹಾಂ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.